ನನ್ನ ಪೂರಕವಾದಂತಹ ಧನ್ಯವಾದಗಳನ್ನ ಹೇಳ್ತೇನೆ. ಅದೇ ರೀತಿ ನಾನು ತೊದಲು ನುಡಿಗಳನ್ನ ಆಲಿಸಿದಂತ ತಮ್ಮೆಲ್ಲರಿಗೂ ನನ್ನ ಪೂರಕವಾದಂತಹ ಧನ್ಯವಾದ. ಎಲ್ಲಾದ್ರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಖಂಡಿತವಾಗಿಯೂ ಕೂಡ ಕೇವಲ 8ನೇ ತರಗತಿಯಲ್ಲಿ ಇಷ್ಟು ಅತ್ಯದ್ಭುತವಾದಂತಹ ಕನ್ನಡ ಪದಗಳ ಮುಖಾಂತರ ಸುಲಲಿತವಾಗಿ ಇಷ್ಟು ಅದ್ಭುತವಾದಂತಹ ಭಾಷಣವನ್ನ ನೀಡಿದಂತ ನಮ್ಮ ಪುಟಾಣಿ ಕುಮಾರಿ ಅನುಷಾ ಹಿರೇಮಠಿಗೆ ಮತ್ತೊಂದು ಬಾರಿ ಜೋರಾದ ಚಪ್ಪಾಳೆಗಳ ಮುಖಾಂತರ ನಾವು ಕೂಡ ಅಭಿನಂದನೆಗಳನ್ನ ಸಲ್ಲಿಸೋಣ. ಅದೇ ರೀತಿ ಈ ಒಂದು ಪುಟಾಣಿಗೆ ನಮ್ಮ ಗದಗ್ ಹೆಲ್ಪಿಂಗ್ ಹ್ಯಾಂಡ್ಸ್ ಫೌಂಡೇಶನ್ ಹಾಗೂ ಅಪ್ಪುರಾಜ್ ಇವೆಂಟ್ಸ್ ವತಿಯಿಂದ ಕನ್ನಡ ರತ್ನ ಅನ್ನುವಂತ ಒಂದು ಪ್ರಶಸ್ತಿಯನ್ನ ನೀಡೋದ್ರ ಮುಖಾಂತರ ಈ ಒಂದು ಗೌರವವನ್ನ ಸೂಚಿಸ್ತಾ ಇದ್ದೀವಿ. ಸೊ ಈ ಒಂದು ಪ್ರಶಸ್ತಿನ ವೇದಿಕೆ ಮೇಲೆ ಹಾಜರಾಗಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಗಳು ಹಾಗೂ ಮುಖ್ಯ ಅತಿಥಿಗಳು, ಅದೇ ರೀತಿ ನಮ್ಮ ಗದಗ್ ಹೆಲ್ಪಿಂಗ್ ಹ್ಯಾಂಡ್ಸ್ ಫೌಂಡೇಶನ್ ಹಾಗೂ ಅಪ್ಪುರಾಜ್ ಇವೆಂಟ್ಸ್ ನ ಸರ್ವರನ್ನು ಕೂಡ ಈ ಒಂದು ಕನ್ನಡ ರತ್ನ ಅನ್ನುವಂತಹ ಪ್ರಶಸ್ತಿಯ ಮುಖಾಂತರ ಹಾವೇರಿ ಜಿಲ್ಲೆಯ ಆಡೂರು ಊರಿನಿಂದ ಆಗಮಿಸಿರುವಂತಹ ಕನ್ನಡದ ವಾಗ್ಮಿ ಬಾಲ ಪ್ರತಿಭೆ ಕುಮಾರಿ ಅನುಷಾ ಹಿರೇಮಠ ಅವರಿಗೆ ಈ ಒಂದು ಪ್ರಶಸ್ತಿಯ ಮುಖಾಂತರ ಪುರಸ್ಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮುಖಾಂತರ ಈ ಒಂದು ಅತ್ಯದ್ಭುತವಾದಂತಹ ಕನ್ನಡದ ಭಾಷಣದ ಮುಖಾಂತರ ಹೆಸರುವಾಸಿಯಾಗಿರುವಂತಹ ಈ ಒಂದು ಪುಟಾಣಿಗೆ ಕನ್ನಡ ರತ್ನ ಅನ್ನುವಂತಹ ಪ್ರಶಸ್ತಿಯ ಮುಖಾಂತರ ಪುರಸ್ಕಾರವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಗದಗ್ ಹೆಲ್ಪಿಂಗ್ ಹ್ಯಾಂಡ್ಸ್ ಫೌಂಡೇಶನ್ ಅಪ್ಪುರಾಜ್ ಇವೆಂಟ್ಸ್ ವತಿಯಿಂದ ಈ ಒಂದು ವೇದಿಕೆಯ ಮೊದಲ ಕನ್ನಡ ರತ್ನ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ ಪುಟಾಣಿ ಕುಮಾರಿ ಅನುಷಾ ಹಿರೇಮಠ. ಅದೇ ರೀತಿ ಈ ಒಂದು ಪುಟಾಣಿಯ ಓದಿಗೆ ಮುಂದಿನ ಓದಿಗೆ ಒಂದು ವಿಶೇಷವಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂತೋಷ್ ತೋಟಗಟ್ಟಿಮಠ ಅವರು, ವಿಜಯ್ ಕುಮಾರ್ ಹಿರೇಮಠ ಅವರು, ರವಿಕುಮಾರ್ ರೆಡ್ಡಿ ಅವರು ನಮ್ಮ ಪುಟಾಣಿಯ ಬಾಲ ಪುಟಾಣಿಯ ಒಂದು ವಾಕ್ಚಾತುರ್ಯವನ್ನು ನೋಡಿ ಅವಳಿಗೆ ಈ ಒಂದು ಲ್ಯಾಪ್ಟಾಪ್ ಅನ್ನ ಅವರ ಓದಿಗೆ ಸಹಕಾರಿ ಆಗ್ಲಿ ಅನ್ನುವಂತ ಕಾರಣಕ್ಕೋಸ್ಕರ ಈ ಒಂದು ಲ್ಯಾಪ್ಟಾಪ್ ಅನ್ನ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಜೋರಾದ ಚಪಾಳೆ ಬರಲೇಬೇಕು. ಮತ್ತೊಂದು ಬಾರಿ ಸಂತೋಷ್ ತೋಟಗಟ್ಟಿಮಠ, ವಿಜಯ್ ಕುಮಾರ್ ಹಿರೇಮಠ ಹಾಗೂ ರವಿಕುಮಾರ್ ರೆಡ್ಡಿ ಇವರ ಒಂದು ದಿವ್ಯ ಹಸ್ತಗಳ ಮುಖಾಂತರ, ದಿವ್ಯ ಹಸ್ತದ ಮುಖಾಂತರ ನಮ್ಮ ಪುಟಾಣಿಗೆ ಈ ಒಂದು ಲ್ಯಾಪ್ಟಾಪ್ ಅನ್ನ ನೀಡೋದರ ಮುಖಾಂತರ ಮುಂದಿನ ಒಂದು ಓದಿಗೆ ಸಹಕಾರಿಯಾಗಲಿ ಅನ್ನುವಂತ ಒಂದು ಆಶಯದೊಂದಿಗೆ ಈ ಒಂದು ಲ್ಯಾಪ್ಟಾಪ್ ಅನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಮತ್ತೊಂದು ಬಾರಿ ಜೋರಾದ ಚಪ್ಪಾಳೆ ಬರಲಿ. ಸಂತೋಷ್ ತೋಟಗಟ್ಟಿಮಠ, ವಿಜಯ್ ಕುಮಾರ್ ಹಿರೇಮಠ ಹಾಗೂ ರವಿಕುಮಾರ್ ರೆಡ್ಡಿ ಅವರಿಗೆ ಹಾಗೂ ಗದಗ್ ಹೆಲ್ಪಿಂಗ್ ಹ್ಯಾಂಡ್ಸ್ ಫೌಂಡೇಶನ್ ಹಾಗೂ ಅಪ್ಪುರಾಜ್ ಇವೆಂಟ್ಸ್ ಗದಗ್ ಎಲ್ಲರಿಗೂ ಕೂಡ ಮತ್ತೊಂದು ಬಾರಿ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಬಾಲ ಪ್ರತಿಭೆ ಇನ್ನೂ ಕೂಡ ಮಹೋನ್ನತವಾಗಿ ಬೆಳಿಲಿ ಅಂತ ಹೇಳಿ ನಾವು ಕೂಡ ನಮ್ಮ ಆಶಯವನ್ನ ನಮ್ಮ ಒಂದು ದೇವರಿಗೆ ಬೇಡಿಕೊಳ್ಳೋಣ. ಸೊ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಕನ್ನಡ ರತ್ನ ಪ್ರಶಸ್ತಿಯನ್ನ ಪಡ್ಕೊಡ್ತಾ ಇರುವಂತ ಅತ್ಯುನ್ನತವಾದಂತಹ ಕರ್ನಾಟಕ ಸರ್ಕಾರದ ವತಿಯಿಂದ ನೀಡಲಾಗಿರುವಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ನಮ್ಮ ಗದಗಿನ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಡಾಕ್ಟರ್ ಜಿ.ಬಿ. ಬಿಡ್ನಾಳ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕನ್ನಡ ರತ್ನ ಅನ್ನುವಂತ ಒಂದು ಪ್ರಶಸ್ತಿಯನ್ನ ಪುರಸ್ಕಾರ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲೇಬೇಕು. ಕರ್ನಾಟಕ ಸರ್ಕಾರದಿಂದ ನೀಡಲಾಗುವಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿರುವಂತಹ ಡಾಕ್ಟರ್ ಜಿ.ಬಿ. ಬಿಡ್ನಾಳ್ ಅವರಿಗೆ ಇದೀಗ ಈ ಒಂದು ಕನ್ನಡ ರತ್ನ ಅನ್ನುವಂತಹ ಪ್ರಶಸ್ತಿಯ ಮುಖಾಂತರ ಪುರಸ್ಕಾರವನ್ನ ನೀಡಿ